ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾವು ಇಂಡಿಯಾದಲ್ಲಿ ಎಲ್ಲಿಗೆ ಹೋಗಿದ್ವಿ ಅಂತ ನೋಡ್ಬೋದು ನೀವು. ನಾನು ನಮ್ಮಮ್ಮ ನಮ್ಮ ರೋಶ್ನಿ ಬಂದಿದ್ದೀವಿ, ರಿದಿನ್ ನೋಡಕ್ಕೆ ಬಂದಿದ್ದೀವಿ. ಆ್ಯಂಡ್ ರೋಶ್ನಿ ಅಯ್ಯಯ್ಯೋ ನಡೀರಿ. ಆಯ್ ರಿದೆ, ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಯಪ್ಪ ನೋಡು, ಸೈಕಲೆಲ್ಲ ಓಡಿಸ್ಕೊಂಡು ಹೆಂಗೋಡಳಿ. ಬಬ್ರು ಬರ್ಡೇ. ನಾವು ಹೋಗಿದ್ದು ನನ್ನ ಫ್ರೆಂಡ್ ಕೀರ್ತಿ ಮನೆಗೆ. ಕೀರ್ತಿ ಯಾರು ಅಂತಂದರೆ ಎಷ್ಟೋ ವ್ಲಾಗ್ಸ್ಗಳಲ್ಲಿ ನೋಡಿದ್ದೀರಾ. ಕೀರ್ತಿ ಇಲ್ಲೇ ಮೆಲ್ಬರ್ನಲ್ಲಿ ಇದ್ದಿದ್ದಂಥದ್ದು. ಕೀರ್ತಿ, ಸೌಮ್ಯ, ಸುಮಾ ಎಲ್ಲ ಇದ್ದರು. ಈಗ 2024 ಇಂಡಿಯಾಗೆ ಮೂವ್ ಆಗಿದ್ದಂಥದ್ದು, ಪರ್ಮನೆಂಟಾಗಿ ಮೂವ್ ಆದರು. ಸೊ ಅವಳು ಬಂದು ಒಂದು ಫ್ಲ್ಯಾಟಲ್ಲಿದ್ದಾಳೆ. ತುಂಬಾ ಚೆನ್ನಾಗಿದೆ ಅವಳ ಮನೆ. ನಮಗಿಲ್ಲೆಲ್ಲ ನಾವು ಯಾವ ರೀತಿ ಇದ್ವಿ ಅಂತಂದರೆ ಸಿಸ್ಟರ್ಸ್ ಥರನೇ, ಸಿಸ್ಟರ್ಸ್ಗಿಂತ ಜಾಸ್ತಿ ಇದ್ವಿ. ಅವಳ ಮನೇಲಿ ಏನಾದ್ರು ಮಾಡಿದ್ರೆ ಅವಳು ಕರಿತಾ ಇದ್ಲು, ನಾವೇನಾದ್ರು ಮಾಡಿದ್ರೆ ನಾವು ಕರಿತಾ ಇದ್ವಿ, ಎಲ್ಲರೂ ಸೇರ್ತಾ ಇದ್ವಿ, ಗೆಟ್ ಟುಗೆದರ್ ಮಾಡ್ತಾ ಇದ್ವಿ. ಎಷ್ಟು ಮಿಸ್ ಮಾಡ್ತೀವಿ ಅಂತ ಅಂದರೆ ಕೀರ್ತಿನ ತುಂಬಾ ಮಿಸ್ ಮಾಡ್ತೀವಿ. ಸ್ವಂತ ಅಕ್ಕ ತಂಗಿದಿರು ಅಷ್ಟು ಪ್ರೀತಿ ಮಾಡಲ್ಲ, ಅವಳು ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾಳೆ. ಸೊ ಆವತ್ತು ಅವಳದು ಮಗಂದು ಬಬ್ರುದು ಬರ್ಡೇ ಇತ್ತು. ಸೊ ಬಬ್ರು ಬರ್ಡೇಗೆ ಎಲ್ಲ ಹೋಗಿ ತಮಾಷೆ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ವಿ. ಫ್ಲ್ಯಾಟಲ್ಲೇ ಇರೋ ಅಂಥ ಒಂದು ಫಂಕ್ಷನ್ ಹಾಲ್, ಅಲ್ಲೇ ಫಂಕ್ಷನ್ ಹಾಲಲ್ಲೇ ನಕ್ಷ್ ಅಂತ ಅವನ ಹೆಸರು, ಬಬ್ರು ಅಂತ ನಾವು ಕರಿತೀವಿ. ಎಲ್ಲ ರೆಡಿ ಮಾಡ್ತಾಯಿದ್ವಿ. ಮುಂಚೆನೇ ಹೋಗಿ ಇವಳೆ ಕೀರ್ತಿ ರೆಡಿಯಾಗಿ ಬರ್ತಾಳೆ ನೋಡ್ರಿ. ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಇಂಡಿಯಾದಲ್ಲಿ ಇಲ್ಲಿದ್ದು ಫ್ರೆಂಡ್ಸ್ಗಳೆಲ್ಲ ಹೋಗಿ ಪರ್ಮನೆಂಟಾಗಿ ಸೆಟ್ಲಾಗಿ ಅಲ್ಲಿ ನಮಗೋಸ್ಕರ ಒಂದೊತ್ತು ಊಟ ಹಾಕೋಕ್ಕೆ ಒಬ್ರಿದ್ದಾರೆ ಅಂತ ಅಂದರೆ ನಮ್ಮ ಫ್ರೆಂಡ್ಸ್ಗಳು, ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ಬಬ್ರು ಬರ್ಡೇ ಯಾವ ರೀತಿ ಇತ್ತು, ಮತ್ತು ಇನ್ನು ಸುಮಾ, ಸೌಮ್ಯ ಅವ್ರನ್ನೆಲ್ಲ ಮೀಟ್ ಮಾಡಿಸ್ತೀನಿ ನಿಮಗೆ. ಈ ರೀತಿ ನಾನು ರೆಡಿ ಆಗಿದ್ದಂಥದ್ದು. ಅಮ್ಮನೂ ಬಂದಿದ್ರು ನನ್ನ ಜೊತೆ. ಕೀರ್ತಿ ತುಂಬ ಕ್ಲೋಸ್ ಆಗಿದ್ದಾಳೆ ಅಮ್ಮ ಜೊತೆ. ಸೊ ಅಮ್ಮನೂ ಬಂದಿದ್ರು. ಸೊ ಎಷ್ಟು ಚೆನ್ನಾಗಿತ್ತು ಅವ್ರ ಫ್ಯಾಮಿಲಿ ಅಂತ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಫ್ಯಾಮಿಲಿ ಮೇಕ್ಸ್ ಹ್ಯಾಪಿನೆಸ್ ಅಂತ ಹೇಳ್ತಾರಲ್ಲ, ಇವ್ರ ಫ್ಯಾಮಿಲಿ ನೋಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸದಾಕಾಲ ಇದೇ ರೀತಿ ಚೆನ್ನಾಗಿರಿ ಅಂತ ಹೇಳ್ತೀನಿ. ಸೊ ಬಬ್ರು ಬರ್ಡೇ ತುಂಬ ಚೆನ್ನಾಗಿ ಮಾಡಿದ್ಲು ಕೀರ್ತಿ. ಇಟ್ ವಾಸ್ ಸೋ ನೈಸ್. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಸೆಲಿಬ್ರೇಷನ್ ಎಲ್ಲ ಮಾಡಿದ್ರು. ಮಾಡಾದ್ಮೇಲೆ ಫ್ಯಾಮಿಲೀಸ್ ಎಲ್ಲ ಜೊತೆಯಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ರು. ಅದೆಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ಯಾರು ಮರೆತರು ಮಕ್ಳುಗಳು ಮರೆಯಲ್ಲ ಅಂತ ನಿಜ ಅನ್ನಿಸ್ತು. ಯಾಕೆ ಅಂತಂದರೆ ನಾವೆಲ್ಲ ಇಲ್ಲಿ ಒಂದು ಸೆಟ್ ಆಫ್ ಗ್ರೂಪ್ ಗರ್ಲ್ಸ್ ಇದ್ವಿ. ಅದರಲ್ಲಿ ಎಲ್ಲ ಮಕ್ಳುಗಳು ಒಂದು ಪಾರ್ಟಿಗೆ ಸೇರಿದ್ರೆ ಆಗಲಿ, ಒಂದು ಮನೆಗೆ ಸುಮ್ಮನೆ ಹೋದ್ರೆ ಆಗಲಿ, ಎಷ್ಟು ಚೆನ್ನಾಗಿ ಆಟ ಆಡ್ಕೊತಿದ್ದೋ, ಜಗಳಗಳು ಆಡ್ತಿದ್ರು, ತುಂಬ ಚೆನ್ನಾಗಿ ಆಟ ಆಡ್ಕೊತಿದ್ರು. ಬಬ್ರು ಹೋಗಿ ಸುಮಾರು ಒಂದು 8 months ಏನೋ ಆಗಿತ್ತು ನಾವು ಹೋದಾಗ. ಬಟ್ ಸ್ಟಿಲ್ ಅವನು ಎಷ್ಟು ಚೆನ್ನಾಗಿ ರೋಶ್ನಿನ ರೋಶಿ ಅಂತ ಕರೀತಾನೆ. ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದ ಅವಳ ಜೊತೆ. ನಮ್ಮ ಜೊತೆನೂ ಕೂಡ ಅಷ್ಟೇ, ನಮ್ಮ ಜೊತೆ ಅಷ್ಟು ಬರ್ತಾ ಇರಲಿಲ್ಲ. ರೋಶ್ನಿ ಎಷ್ಟು ಹಚ್ಕೊಂಡಿದ್ದ ಅಂದರೆ ತುಂಬಾ ಹಚ್ಕೊಂಡು ರೋಶಿ ಎತ್ಕೊಂಡನ್ನ ಅನ್ನೋ ಥರ ಇದು ಮಾಡ್ತಿದ್ದ. ಮತ್ತು ಅವ್ರ ಫ್ಯಾಮಿಲೀಸ್ ಎಲ್ಲ ಬಂದರು ಕೇಕ್ ಕಟ್ಟಿಂಗಿಗೆ. ತುಂಬಾ ಖುಷಿ ಆಯಿತು ಅವ್ರ ಫ್ಯಾಮಿಲಿನ ನೋಡಿ. ಎಷ್ಟು ಜನ್ರೇಷನ್ಸ್ ಒಟ್ಟಾಗಿ ಎಷ್ಟು ಚೆನ್ನಾಗಿ ಯಾವುದೇ ಫಂಕ್ಷನ್ ಆಗಲಿ, ಯಾವುದೇ ಇದಾಗಲಿ ಎಷ್ಟು ಚೆನ್ನಾಗಿ ಸೇರ್ತಾರೆ. ನಿಜವಾಗ್ಲೂ ಖುಷಿ ಆಯಿತು. ಸದಾಕಾಲ ಇದೇ ರೀತಿ ಸಂತೋಷವಾಗಿ ಒಟ್ಟಾಗಿರಿ ಅಂತ ನನ್ನ ಬಯಕೆ. ಸೊ ಬಬ್ರು ಬರ್ಡೇ ಸೆಲಿಬ್ರೇಷನ್ ಎಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ಈ ಬರ್ಡೇ ಸೆಲಿಬ್ರೇಷನ್ಸ್ ಎಲ್ಲ ಆಗ್ತಾ ಇತ್ತು. ಅದ್ರ ಒಟ್ಟಿಗೆ ಊಟ ಎಲ್ಲ ಆಯಿತು. ಊಟ ಎಲ್ಲ ಮಾಡಿಕೊಂಡು ತುಂಬಾ ಖುಷಿ ಆಯಿತು. ಎಲ್ಲರೂ ನೋಡಿ ಒಟ್ಟಿಗೆ ಒಂದು ಪ್ರೋಗ್ರಾಮ್ ಮಾಡಿದಾಗ, ಎಲ್ಲರೂ ಒಟ್ಟಾಗಿ ಸೇರಿದಾಗ ಅದು ತುಂಬಾ ಚೆನ್ನಾಗಿರುತ್ತೆ. ಕೀರ್ತಿ, ತಂಗಿ ಎಲ್ಲರೂ ಬಂದಿದ್ದರು.
ಎಷ್ಟು ದಿವಸದಿಂದ ನಾವು ಮಿಸ್ ಮಾಡ್ಕೊತಾ ಇದ್ವಿ ನಿಜವಾಗ್ಲೂ. ಕೀರ್ತಿ ನಂದು ಗುಡ್ ಕಾಂಬಿನೇಷನ್ ಯಾವಾಗಲೂ ರೀಲ್ಸ್ ಮಾಡಬೇಕಾದ್ರೆ. ಸೊ ಮಮತಾ ಮತ್ತು ಕೀರ್ತಿ ತಂಗಿ ಎಲ್ಲರೂ ಸೇರಿ ಒಂದು ರೀಲ್ ಕೂಡ ಅವತ್ತೇ ಮಾಡಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ. ಮತ್ತು ಇನ್ನೊಂದು ಏನಂತ ಅಂದರೆ, ನಾನು ಹೇಳಿದೆ ಸುಮಾ ಸೌಮ್ಯ ಅಂತಲೂ ಇನ್ನೂ ಇಬ್ಬರು ಹೋಗಿದ್ದಾರೆ ಅಂತ, ಅವ್ರನ್ನೆಲ್ಲ ಮೀಟ್ ಮಾಡೋಣ ಅಂತ ಇನ್ನೊಂದು ದಿವಸ ನಾವೆಲ್ಲ ಹೊರಟ್ವಿ. ತಿರ್ಗಾ ಒಂದು ರೆಸ್ಟೋರೆಂಟ್ಗೆ ಎಲ್ಲರೂ ಸೇರಿ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ವಿ. ತುಂಬಾ ಚೆನ್ನಾಯಿತು, ತುಂಬಾ ಖುಷಿ ಆಯಿತು. ನನಗೆಲ್ಲರೂ ಮೀಟ್ ಮಾಡಿ ಎಷ್ಟು ಖುಷಿ ಆಯಿತು ಅಂದರೆ, ನಿಜವಾಗ್ಲೂ ನಾವು ಅಕ್ಕ ತಂಗಿದಿನ ಮೀಟ್ ಮಾಡಿದಷ್ಟೇ ಖುಷಿ ಆಯಿತು. ನಂದನ ಪ್ಯಾಲೇಸ್ ಅಂತ, ಇದು ಬಂದು ನಾಗರಬಾವಿ ಹತ್ರ ಇರೋವಂಥದ್ದು. ಸೊ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನಾವು ಹುಡುಗಿರ್ ಖುಷಿ ಆಗೋದಲ್ಲ, ಮಕ್ಳುಗಳು ಅಷ್ಟೇ ಎಷ್ಟು ಖುಷಿಯಾಗಿದ್ರು ಅಂತ ಅಂದರೆ, ರೋಶ್ನಿನ ನೋಡಿ ಸಮ್ಮು ಗಾನು ಅಂತ ತುಂಬಾ ಖುಷಿ ಬಿದ್ರು. ಮತ್ತು ಎಲ್ಲ ಆಟ ಆಡ್ತಾಯಿದ್ರು. ಇಲ್ಲಿ ಸುಮಾ ಸೌಮ್ಯ ಬಂದಿದ್ರು, ಕೀರ್ತಿ ಆನ್ ದ ವೇ ಬರ್ತಾಯಿದ್ಲು. ತುಂಬಾ ಖುಷಿ ಆಯಿತು ಎಲ್ಲರೂ ನೋಡಿ. ನಿಜವಾಗ್ಲೂ ಆ ಡೇ ರಿಮೆಂಬ್ರೆನ್ಸ್ ಆಗಿರಲಿ ಅಂತ ಈ ವ್ಲಾಗ್ನ ಮಾಡಿದಂಥದ್ದು. ತುಂಬಾ ಚೆನ್ನಾಯಿತು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಯಾರು ಹೈಯರ್ತಾ ಇಲ್ಲ. ಫೋಟೋ ಇವಾಗ. ಫುಡ್ ಬಗ್ಗೆ ನಾನು ಹೇಳಲೇಬೇಕು. ಇಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ, ಇದು ಬಂದು ಡ್ರಮ್ ಸ್ಟಿಕ್ ಸೂಪ್, ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ಡ್ರಮ್ ಸ್ಟಿಕ್ ಸೂಪ್ ತೊಗೊಂಡ್ವಿ. ಮತ್ತು ವೆರೈಟೀಸ್ ಆಫ್ ಡಿಶಸ್ಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಂದನ ಪ್ಯಾಲೇಸ್ಗೆ ಡೂ ವಿಸಿಟ್ ಅಂತ ಹೇಳ್ತೀನಿ, ಬಿಕಾಸ್ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ನಾವೆಲ್ಲ ಪ್ಲೇಟರ್ಸ್ ತೊಗೊಂಡಿದ್ವಿ. ಪ್ಲೇಟರ್ಸಲ್ಲಿ ಈ ರೀತಿ ವೆಜ್ ಪ್ಲಸ್ ನಾನ್ ವೆಜ್, ಅವ್ರಿಗೆ ವೆಜ್ ಬಂದು ಬೇರೆ ಥರ ಇತ್ತು, ನಾನ್ ವೆಜ್ ಈ ಥರ ತಟ್ಟೆ ಪ್ಲೇಟರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಕೊಟ್ಟಿದ್ದಂಥದ್ದು. ವೆಜ್ ಅವ್ರದ್ದು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ್ಯಂಬಿಯನ್ಸು ಕೂಡ ಸಕ್ಕತ್ತಾಗಿತ್ತು. ಸೊ ನಾವೆಲ್ಲ ತಿಂದು ಡೆಸರ್ಟ್ ಎಲ್ಲ ತಿಂದು ಹೋದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಸುಮಕ್ಕನ ಮನೆಗೆ. ಸುಮಾ ಎಷ್ಟು ಚೆನ್ನಾಗಿ ಅವಳ ಏರಿಯಾದಲ್ಲಿ ಅವಳೇ ಡಾನು ಅನ್ನೋ ಥರ ಗಾಡಿ ಎಲ್ಲ ಓಡಿಸ್ಕೊಂಡು ಬಂದಿದ್ಲು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಮೀಟ್ ಮಾಡಿ ಥ್ಯಾಂಕ್ ಯು ಗರ್ಲ್ಸ್, ಇಟ್ ಮೀನ್ಸ್ ಎ ಲಾಟ್. ಇಟ್ ವಾಸ್ ಸೋ ಮಚ್ ಫನ್ ದಟ್ ಡೇ. ಇನ್ನು ನಾವೆಲ್ಲರೂ ಒಂದು ಡೇ ಟ್ರಿಪ್ ಕೂಡ ಹೋಗಿದ್ವಿ. ಆ ಡೇ ಟ್ರಿಪ್ ವ್ಲಾಗ್ ಬರುತ್ತೆ, ಅದನ್ನು ಕೂಡ ನೋಡಿ ಅಂತ ಹೇಳ್ತೀನಿ. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಸುಮಕ್ಕನ ಮನೆಗೆ. ಅದೆಲ್ಲ ಯಾವ ರೀತಿ ಇತ್ತು ಅಂತ ನೋಡ್ತಾ ಇರಿ. ನಾವಿದ್ದೀವಿ ನಮ್ಮ ಸುಮಕ್ಕನ ಮನೆ ಹತ್ರ. ಇದೇ ಸುಮಕ್ಕನ ಮನೆ. ಅಲ್ಲಿ ಸ್ವಾಮಿ ಬಾಯ್, ಸ್ವಾಮಿ ಬಾಯ್, ಗಾನು ಬಾಯ್, ಬಾಯ್ ಕೀರ್ತಿ. ಅಲ್ಲಿ ಕೀರ್ತಿಗೆ ಬಾಯ್ ಹೇಳೋಣ. ಬಾಯ್ ಸಮ್ಮು, ಬಾಯ್ ಬಾಯ್. ಇವ್ರ ಮಾವಿನ ಮರ ಅಂತ ತೋರಿಸ್ಬೇಕಂತ ನೋಡ್ರಪ್ಪ. ಇವ್ರ ಮಾವಿನ ಮರನ ಸಕ್ಕತ್ತಾಗಿ ಬೆಳೆದಿದೆ. ಮಾವಿನ ಮರ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಇದೆ ಅವ್ರ ಮಾವಿನ ಮರ. ಮಾವಿನ ಎಲೆಗೆ ಬರನೇ ಇಲ್ಲ ಇವ್ರಿಗೆ. ನನ್ನ ಜೊತೆ ರಿದಿ ಇದ್ದಾಳೆ. ಜೊತೆ ಆಟಾಡೋ ಡೈಲಿ ಫ್ರೆಂಡ್ಸ್ ಅಂತ ಇವರು. ಹಾಯ್ ಡೈಲಿ ಫ್ರೆಂಡ್ಸ್, ಹವಾವಿ ಹಾಯ್. ಹತ್ರ ಬರಲಿ. ಬಾಯ್ ಸ್ವಾಮಿ. ಬಾಯ್ 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 ಮಾಡ. ಅವಳಿಗೆ ಏನೋ ಒಂಥರ ಈಗ. ಥ್ಯಾಂಕ್ ಯು ಸೋ ಮಚ್ ಕೀರ್ತಿ, ನಿಮ್ಮ ಒಂದು ಖುಷಿ ದಿವಸ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸುಮಾ, ಸೌಮಿ, ನಮ್ಮನ್ನೆಲ್ಲ ರೆಸ್ಟೋರೆಂಟ್ಗೆಲ್ಲ ಕರ್ಕೊಂಡು ಹೋಗಿದ್ದಕ್ಕೆ. ಇಟ್ ವಾಸ್ ಎ ಸೋ ನೈಸ್ ಡೇಸ್. ನಿಜವಾಗ್ಲೂ ಈ ರಿಮೆಂಬ್ರೆನ್ಸ್, ಈ ಪ್ರೀತಿ ಸದಾ ನನ್ನಲ್ಲಿರುತ್ತೆ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಯಾರೂ ಇಲ್ಲ ಅನ್ನೋರಿಗೆ ಈ ಥರ ಗೆಳತಿಯರು ಸಿಗಬೇಕು ಅಂತ ಅನಿಸುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.